ಹಾಯ್ ಹಲೋ ಆಸ್ಪಿರೆಂಟ್ಸ್ ಆರ್ ವಿ ಎಕ್ಸ್ಪ್ಲೈನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ತರಗತಿಯನ್ನು ಯಾವ ರೀತಿ ನಾವು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ಎಕ್ಸಾಮನ್ನು ನಾವು ಬರೀತೀವಿ ಅಂತ ಹೇಳಿದ್ರೆ ಆ ಎಕ್ಸಾಮಿಗೆ ತೀರಾ ಮುಖ್ಯವಾಗಿ ಫೌಂಡೇಶನ್ ಅಥವಾ ಇನ್ನು ಬೇಸಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಯಾಕೆ ಈ ಬೇಸಿಕ್ ವಿಚಾರಗಳು ಬೇಕು ಅಂತ ಹೇಳಿದ್ರೆ ಅರ್ಥ ಸಿಂಪಲಾಗಿ ಮಾಡ್ಕೊಂಬೋಣ. ಯಾವುದೇ ಒಂದು ದೊಡ್ಡದಾಗಿರ್ತಕ್ಕಂಥ ನಾವು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಬಿಲ್ಡಿಂಗ್ ನಿಂತ್ಕೋಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಚೆನ್ನಾಗಿರ್ತಕ್ಕಂತಹ ಪಾಯವನ್ನು ಹಾಕಿರ್ತೀವಿ, ಅಂದರೆ ಫೌಂಡೇಶನ್ ಅಂತ ಏನು ಕರಿತೀವಲ್ವಾ. ಈ ಫೌಂಡೇಶನ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಮಟ್ಟದ ಬಿಲ್ಡಿಂಗನ್ನು ಕೂಡ ನಾವು ಕಟ್ತಾ ಹೋಗ್ಬೋದು. ಹಾಗೆ ನಾವು ಯಾವುದಾದರೂ ಒಂದು ಹೊಸ ಎಕ್ಸಾಮ್ ಅಥವಾ ಏನಾದರೂ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬೇಸಿಕ್ ಅಥವಾ ಪಾಯ ಅಂತ ಹೇಳಿ ಕರಿತೀವಲ್ಲ. ಹಾಗೆ ಎಕ್ಸಾಮ್ಗಳಿಗೆ ಬೇಸಿಕ್ ಆಗಿರ್ತಕ್ಕಂತಹ ವಿಚಾರಗಳನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಎಂಥ ವಿಚಾರಗಳನ್ನು ಕೂಡ ನಾವು ಸಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇವತ್ತಿಂದ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಥರ ತೀರಾ ಬೇಸಿಕ್ ಆಗಿರ್ತಕ್ಕಂಥವು ಎಕ್ಸಾಮ್ಗಳಿಗೆ ತುಂಬ ಇಂಪಾರ್ಟೆಂಟಾಗಿ ಕೇಳ್ತಕ್ಕಂತಹ ಕೆಲವೊಂದು ಏರಿಯಾಗಳನ್ನು ನಾವು ಈ ಸೀರೀಸಲ್ಲಿ ನೋಡ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ಎಲ್ಲಿ ನಾವಿದನ್ನು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ KPSC ಅಥವಾ KEA ಅಥವಾ KSP ಎಕ್ಸಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇಂಥ ಬೇಸಿಕ್ ಆಗಿರ್ತಕ್ಕಂಥ ವಿಷಯಗಳನ್ನು ತಿಳ್ಕೊಳ್ತಾ ಹೋಗ್ಬೋದು. ಹಾಗೆ ಮುಂದುವರಿತಾ ಏನು ಮಾಡ್ಬೋದು ಅಂತ ಹೇಳಿದ್ರೆ ಕೆಲವೊಂದು ಅನಾಲಿಟಿಕಲ್ ಆಗಿರ್ತಕ್ಕಂತಹ ಕೆಲವೊಂದಷ್ಟು ಕ್ಲಾಸ್ಗಳನ್ನು ಕೂಡ ನಾವು ಈ ಒಂದು ಸೀರೀಸಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಇವತ್ತಿನ ಬೇಸಿಕ್ ಯಾವ ಒಂದು ವಿಷಯದ ಮೇಲಿರುತ್ತೆ ಅಂತ ಹೇಳಿದ್ರೆ ಭಾರತ, ಅದರ ಸ್ಥಳ ಮತ್ತು ಭಾರತದ ರಾಜ್ಯಗಳು ಮತ್ತು ಅದರ ರಾಜಧಾನಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಈ ವಿಚಾರವನ್ನು ಸ್ಥೂಲವಾಗಿ ಯಾಕೆ ಈ ಒಂದು ಟಾಪಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಎಂತೆಂಥ ಎಕ್ಸಾಮ್ಗೆ UPSCಗಾಗಲಿ ಅಥವಾ KPSCಗಾಗಲಿ ಓದ್ತಕ್ಕಂಥ ಎಷ್ಟೋ ಜನಕ್ಕೆ ಬೇಸಿಕ್ ಆಗಿರ್ತಕ್ಕಂತಹ ಭಾರತದ ಒಳಗಡೆ ಎಷ್ಟು ರಾಜ್ಯಗಳಿದೆ ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅನ್ನೋದು ಸರಿಯಾಗಿ ಗೊತ್ತೇ ಇರೋದಿಲ್ಲ. ಸೊ ಅದನ್ನು ಅಂದರೆ ತೀರಾ ಬೇಸಿಕ್ಕಿಂದ ನಾವು ಎಲ್ಲವನ್ನು ಕಲಿತಾ ಹೋಗಬೇಕು, ಎಲ್ಲವನ್ನು ಸರಿ ಮಾಡ್ಕೊಳ್ತಾ ಹೋಗಬೇಕು ಕೆಲವೊಂದಷ್ಟು. ಸೊ ಭಾರತ, ನಮ್ಮ ಹೆಮ್ಮೆಯ ದೇಶ ಭಾರತ, ಈ ಪೂರ್ಣವಾಗಿರ್ತಕ್ಕಂತಹ ಇದರೊಳಗಡೆ ಬರ್ತಕ್ಕಂತಹ 28 ರಾಜ್ಯಗಳು, 28 ಸ್ಟೇಟ್ಸ್, 8 UTs ಇವನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಇದ್ರ ಮೂಲಕ ನಾವು ಭಾರತದ ಒಳಗಡೆ ಇರ್ತಕ್ಕಂಥ ರಾಜ್ಯಗಳನ್ನು ತಿಳ್ಕೊಳ್ತಾ ಹಾಗೆ ಹೋಗುತ್ತೆ. ಅಂತ ಹೇಳಿದ್ರೆ ಇಲ್ಲಿ ನಾವು ಏನು ಮಾಡ್ತೀವಿ, ಭಾರತವನ್ನು ಯಾವ ಕಡೆಯಿಂದ ಬೇಕಾದರೂ ಕೂಡ ನಾವು ಅಧ್ಯಯನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಉತ್ತರದಿಂದ ಈಗ ಬಂದು ಈ ರೂಟಿಂದ ಹಿಂಗೆ ಬಂದು ಹಿಂಗೆ ತಿಳ್ಕೊಂಡ್ರೂ ಈಸಿ ಆಗುತ್ತೆ, ಇಲ್ಲ ಇದನ್ನೇ ಉಲ್ಟಾ ಮಾಡಿಕೊಂಡ್ರೂ ಈಸಿ ಆಗುತ್ತೆ, ಇಲ್ಲ ನಾವು ದಕ್ಷಿಣ ಭಾರತದಿಂದ ಉತ್ತರ ಭಾರತವನ್ನು ಅಧ್ಯಯನ ಮಾಡಿದ್ರೂ ಕೂಡ ಆಗುತ್ತೆ, ಇಲ್ಲ ಪಶ್ಚಿಮದಿಂದ ಪೂರ್ವದ ಕಡೆಗೆ ಹೋದರೂ ಅಧ್ಯಯನ ಆಗುತ್ತೆ. ಅಂದರೆ ನಾವಿಲ್ಲಿ ತಿಳ್ಕೊಬೇಕಾಗಿರೋದೇನು, ಉತ್ತರದಿಂದ ದಕ್ಷಿಣಕ್ಕೆ ಬಂದು ಪೂರ್ವದಿಂದ ಪಶ್ಚಿಮಕ್ಕೆ ಹಿಂಗೆ ಈ ಥರ ನಾವು ಒಂದು ಸರ್ಕಲ್ ಮಾಡ್ಕೊಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಯಾವುದೇ ಒಂದು ರಾಜ್ಯವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮಿಸ್ ಮಾಡಿಕೊಂಡ್ರೂ ಕೂಡ ಯಾವ ಒಂದು ಲೊಕೇಶನಲ್ಲಿ ಯಾವ ಒಂದು ರಾಜ್ಯ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಭಾರತದ ಒಳಗಡೆ ಇಂತಹ ಒಂದು ರಾಜ್ಯ ಇದೆಯಾ, ಅದ್ರ ಜೊತೆಗೆ ಎಲ್ಲಿದೆ ಅನ್ನೋದು ಅವ್ರ ಕಣ್ಣು ಮುಂದೆ ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕೂಡ ಏನು ಮಾಡಿರೋದಿಲ್ಲ, ಈ ಮ್ಯಾಪ್ಗಳನ್ನು ನೋಡಿರೋದಿಲ್ಲ. ಸೊ ಆ ಒಂದು ತಪ್ಪನ್ನು ನಾವು ಇವಾಗ ಏನು ಮಾಡ್ಕೋಬೇಕು, ಸರಿ ಮಾಡ್ಕೊಳ್ತಾ ಹೋಗಬೇಕು. ಹಾಗಾದರೆ ಇವಾಗ ನಾವು ಆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಎಲ್ಲೆಲ್ಲಿದೆ ಮ್ಯಾಪ್ನ ಮೂಲಕವಾಗಿ ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನಾವು ಒಂದು ಚಿಕ್ಕದಾಗಿರ್ತಕ್ಕಂತಹ ವಿಷಯವನ್ನು ತಿಳ್ಕೊಳ್ತಾ ಹೋಗಬೇಕು. ಏನಿದು ಅಂತ ಹೇಳಿದ್ರೆ ಲ್ಯಾಟಿಟ್ಯೂಡ್ನಲ್ ಆ್ಯಂಡ್ ಲಾಂಗಿಟ್ಯೂಡ್ನಲ್ ಎಕ್ಸ್ಟೆಂಟ್ ಅಂತ ಹೇಳಿ ಕರೆದ್ರೆ ಒಂದು ಅಕ್ಷಾಂಶ ಮತ್ತು ರೇಖಾಂಶಗಳು. ಭಾರತ ಯಾವ ಅಕ್ಷಾಂಶದಿಂದ ಎಷ್ಟನೇ ಅಕ್ಷಾಂಶದವರೆಗೂ ವಿಸ್ತಾರಗೊಂಡಿದೆ, ಯಾವ ರೇಖಾಂಶದಿಂದ ಎಲ್ಲಿಯ ರೇಖಾಂಶದವರೆಗೂ ಅದು ವಿಸ್ತಾರಗೊಂಡಿದೆ ಅನ್ನೋದನ್ನು ನೋಡ್ತಾ ಹೋಗ್ಬೋದು. ಈ ರೇಖಾಂಶ ಮತ್ತು ಅಕ್ಷಾಂಶ ಅಂತಕ್ಕಂಥವು ನಾವು ಇಮ್ಯಾಜಿನರಿಯಾಗಿ ಹಾಕ್ಕೊಂಡಿರ್ತಕ್ಕಂತಹ ಲೈನ್ಗಳು. ಯಾಕೆ ಅಂತ ಹೇಳಿದ್ರೆ ನಮ್ಮ ಕ್ಯಾಲ್ಕುಲೇಷನ್ಗೆ ಯೂಸ್ ಆಗಲಿ ಅಥವಾ ಇವೆಲ್ಲವನ್ನು ನೋಡ್ಕೊಳ್ಳೋದ್ರ ಜೊತೆಗೆ ನಾವೇನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಟೈಮ್ ಝೋನನ್ನು ಚೆನ್ನಾಗಿ ಫಿಕ್ಸ್ ಮಾಡ್ಕೊಳ್ಬೋದು. ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಕಾರಣಗಳಿರ್ತವೆ. ಸೊ ಆ ಮಟ್ಟಕ್ಕೆ ಏನು ಬೇಡ. ಸೊ ಇಲ್ಲಿ ಲ್ಯಾಟಿಟ್ಯೂಡ್ನಲ್ ಎಕ್ಸ್ಟೆಂಟ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಅಂತ ಹೇಳಿದ್ರೆ ಇನ್ನೊಂದು ಸಿಂಪಲಾಗಿ ಹೇಳ್ಬೋದು ಅಂತ ಹೇಳಿದ್ರೆ ಈ ಭಾಗ, ಈ ಎಡ್ಜ್ ಇದೆಯಲ್ಲ, ಇಲ್ಲಿಂದ ಈ ಎಡ್ಜ್
ಇದನ್ನೇ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಅಕ್ಷಾಂಶಗಳು ಅಂತ ಹೇಳಿ ಕರಿತೀವಿ. ಅಂದರೆ ಇಮ್ಯಾಜಿನರಿ ಲೈನ್ಸ್ ಅಂತ ಹೇಳಿ ಕರಿತೀವಿ. ಈ ರೀತಿ ಇರ್ತವೆ. ಅದೇ ರೇಖಾಂಶ ಅಂತ ಹೇಳಿದ್ರೆ ಲಾಂಗಿಟ್ಯೂಡಿನಲ್ ಆಗಿರ್ತವೆ, ಅಂದರೆ ಈ ಥರ ಉದ್ದಕ್ಕೆ ಹಾಕುವಂಥದ್ದು. ಸೊ ಇದು ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ? ಈ ಕಡೆ ಗುಜರಾತಿಂದ ಈ ಕಡೆ ಅರುಣಾಚಲ್ ಪ್ರದೇಶವರೆಗೂ. ಸೊ ಅದನ್ನೇ ಒಂದು ಲ್ಯಾಟಿಟ್ಯೂಡಿನಲ್, ಇನ್ನೊಂದು ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 8.8 ಡಿಗ್ರಿ 4 ಮಿನಿಟ್ ಇಂದ ಸ್ಟಾರ್ಟ್ ಆಗಿ ಎಂಡ್ ಎಷ್ಟಕ್ಕಾಗತ್ತೆ ಅಂತ ಹೇಳಿದ್ರೆ 37 ಡಿಗ್ರಿ 6 ಮಿನಿಟ್ ನಾರ್ತ್ ಅಂತ ಹೇಳಿ ಕರಿತೀವಿ. ಇದು ಎಕ್ಸ್ಟೆಂಟ್. ಅಂದರೆ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ಇದ್ರ ನಡುವೆ ಎಷ್ಟು ಅಕ್ಷಾಂಶಗಳು ಬರ್ತವೆ, ಅಂದರೆ ಅದರ ಎಕ್ಸ್ಟೆಂಟ್ ಎಷ್ಟಿದೆ ಅನ್ನೋದನ್ನು ತೋರಿಸ್ತಾ ಹೋಗ್ತೇವೆ. ಹಾಗೆ ಇಲ್ಲಿ ಗುಜರಾತ್ ಎಲ್ಲಿಂದ 68 ಡಿಗ್ರಿ 7 ಮಿನಿಟಿಂದ ಸ್ಟಾರ್ಟ್ ಆಗಿ ಈ ಕಡೆ ಅರುಣಾಚಲ್ ಪ್ರದೇಶ್ಗೆ ಎಂಡ್ ಆಗುತ್ತೆ. ಇದೆಷ್ಟು ಅಂತ ಹೇಳಿದ್ರೆ 97.25 ಮಿನಿಟ್. ಇದರ ನಡುವೆ ಬರ್ತಕ್ಕಂಥದ್ದನ್ನೇ ಭಾರತ ಅಂತ ಹೇಳಿ ಕರಿತೀವಿ. ಈ 4 ಅನ್ನೋ ನಾವು ಅಪ್ರಾಕ್ಸಿಮೇಟ್ ಆಗಿ ನೋಡ್ತೀವಿ ಅಂತ ಹೇಳಿದ್ರೆ 30 ಡಿಗ್ರಿಯ ಒಳಗಡೆ ನೋಡ್ತೀವಿ. ಅಂದರೆ ಜಿಯೋಗ್ರಫಿಕಲ್ ಟೋಟಲ್ ಅದೆಲ್ಲವನ್ನು ಕಂಪೈಲ್ ಮಾಡಿಕೊಂಡು ನೋಡ್ತೀವಿ ಅಂತ ಹೇಳಿದ್ರೆ, ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಅಪ್ರಾಕ್ಸಿಮೇಟ್ಲಿ 30 ಬರುತ್ತೆ, ಈ ಕಡೆಯಿಂದ ಈ ಕಡೆಗೆ ನೋಡ್ತೀವಿ ಅಪ್ರಾಕ್ಸಿಮೇಟ್ಲಿ 30 ಬಂದು ನಿಂತ್ಕೊಳ್ಳುತ್ತೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇಟ್ಸ್ ಭಾರತ ಅಂತಕ್ಕಂಥದ್ದು ಲ್ಯಾಟಿಟ್ಯೂಡಿನಲ್ ಮತ್ತು ಲಾಂಗಿಟ್ಯೂಡಿನಲ್ ಎಕ್ಸ್ಟೆಂಟ್ ಎಷ್ಟಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಏನನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಜಮ್ಮು ಕಾಶ್ಮೀರಿಂದ ಇಲ್ಲಿವರೆಗೂ, ಈ ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿಯವರೆಗೂ ನಾರ್ತ್ ಎಷ್ಟಿದೆ ಅಂತ ಹೇಳಿದ್ರೆ, ನಾರ್ತ್ ಟು ಸೌತ್ ಕಿಲೋಮೀಟರ್ ಲೆಕ್ಕದಲ್ಲಿ ನಾವು ನೋಡ್ತೀವಿ ಅಂತ ಹೇಳಿದ್ರೆ 3214 ಕಿಲೋಮೀಟರ್ ಕನ್ಯಾಕುಮಾರಿಯಿಂದ ಜಮ್ಮು ಕಾಶ್ಮೀರವರೆಗೂ. ಅದೇ ನಾವು ಗುಜರಾತಿಂದ ಅರುಣಾಚಲ್ ಪ್ರದೇಶವರೆಗೂ ನಾವು ನೋಡ್ತೀವಿ ಅಂತ ಹೇಳಿದ್ರೆ 2933 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಈ ಕಡೆಯಿಂದ ಈ ಕಡೆಗೆ. 2933 ಕಿಲೋಮೀಟರ್. ಅದೇ ನಾರ್ತ್ ಟು ಸೌತ್ ಎಷ್ಟಿದೆ ಅಂತ ಹೇಳಿದ್ರೆ 3214 ಕಿಲೋಮೀಟರ್ ಇದೆ. ಅದೇ ನಾವು ವೆಸ್ಟ್ ಟು ಸೌತ್ ವೆಸ್ಟ್ ಟು ಈಸ್ಟ್ ಟು ವೆಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ 2933 ನಾವು ನೋಡ್ತೀವಿ. ಸೊ ಹಾಗಾದರೆ ಇಂಡಿಯಾ ಮ್ಯಾಪನ್ನು ನಾವಿವಾಗ ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಇದು ನಮ್ಮ ಒಂದು ಭಾರತ. ಈ ಭಾರತದ ಒಳಗಡೆ ನಾವಿವಾಗ ಒಂದೊಂದೇ ರಾಜ್ಯವನ್ನು ನೋಡ್ಕೊಳ್ತಾ ಹೋಗೋಣ ಮತ್ತು ಅದರ ರಾಜಧಾನಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ್ ಇವೆರಡೂ ಕೂಡ ಏನಾಗಿದೆ, ಮತ್ತು ಜೊತೆಗೆ ಲಡಾಖ್, ಇದನ್ನು ನಾವು ಬಿಟ್ಬಿಡೋಣ. ಯಾಕೆ ಅಂತ ಹೇಳಿದ್ರೆ ಇದನ್ನು ನಾವು ಯೂನಿಯನ್ ಟೆರಿಟರಿ ಅಂತ ಹೇಳಿ ಕರಿತೀವಿ. ಸೊ ಅದರಿಂದ ಅದನ್ನು ಬಿಟ್ಬಿಟ್ರೆ ಅದರ ಕೆಳಗಡೆಯಿಂದ ನಾವು ಒಂದೊಂದೇ ರಾಜ್ಯಗಳನ್ನು ನೋಡ್ಕೊಳ್ತಾ ಹೋಗೋಣ. ಸೊ ಫಸ್ಟ್ನೇದು ಯಾವುದು? ಪಂಜಾಬ್, ಆಮೇಲೆ ಹರಿಯಾಣ. ಸೊ ಇವೆರಡರ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಚಂಡೀಗಢ ಅಂತ ಹೇಳಿ ಕರಿತೀವಿ. ಸೊ ಚಂಡೀಗಢ ಇಟ್ ಆಲ್ಸೋ ಯೂನಿಯನ್ ಟೆರಿಟರಿ. ಪಂಜಾಬ್ ಮತ್ತು ಹರಿಯಾಣಗೆ ಅದು ಒಂದು ರಾಜಧಾನಿ. ಸೊ ಪಂಜಾಬ್, ಹರಿಯಾಣ ಒಂದು ಕಡೆಯಿಂದ ನೋಡ್ಕೊಳ್ತಾ ಹೋಗೋಣ. ಆಮೇಲೆ ರಾಜಸ್ಥಾನದ ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಜೈಪುರ್. ಅದರ ಕೆಳಗಡೆ ಯಾವುದು ಅಂತ ಹೇಳಿದ್ರೆ ಗುಜರಾತದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಗಾಂಧಿನಗರ್. ಅದರ ಕೆಳಗಡೆ ಬರ್ತಕ್ಕಂಥದ್ದೇ ಮಹಾರಾಷ್ಟ್ರದ ಕೆಳಗಡೆ ಗೋವಾ ಬರುತ್ತೆ. ಗೋವಾದ ಕೆಳಗಡೆ ಅಥವಾ ಗೋವಾದ ಪಕ್ಕ ಮಹಾರಾಷ್ಟ್ರದ ಕೆಳಗಡೆ ನೇರವಾಗಿ ನಮಗೆ ಯಾವ್ದು ಸಿಗುತ್ತೆ ಅಂದರೆ ನಮ್ಮ ಕರ್ನಾಟಕ ಸಿಗುತ್ತೆ. ಕರ್ನಾಟಕದ ಕೆಳಗಡೆ ಕೇರಳ ಸಿಗುತ್ತೆ. ಸೊ ಇಲ್ಲಿ ಗುಜರಾತಿಗೆ ಗಾಂಧಿನಗರ ಕ್ಯಾಪಿಟಲ್ ಸಿಟಿ ಆಗುತ್ತೆ, ಮಹಾರಾಷ್ಟ್ರಕ್ಕೆ ಮುಂಬೈ ಕ್ಯಾಪಿಟಲ್ ಸಿಟಿ ಆಗುತ್ತೆ, ಗೋವಾಗೆ ಪಣಜಿ ಕ್ಯಾಪಿಟಲ್ ಸಿಟಿ ಆಗುತ್ತೆ, ಕರ್ನಾಟಕಕ್ಕೆ ಬ್ಯಾಂಗ್ಳೂರು ಕ್ಯಾಪಿಟಲ್ ಸಿಟಿ ಆಗುತ್ತೆ, ಕೇರಳಗೆ ತಿರುವನಂತಪುರಂ ಅಂತ ಹೇಳಿ ಕರಿತೀವಲ್ವ, ಅದು ಕ್ಯಾಪಿಟಲ್ ಸಿಟಿ ಆಗುತ್ತೆ. ಸೊ ಹಾಗೆ ಮುಂದುವರೆದು ಈ ಕಡೆ ತಮಿಳ್ನಾಡು. ಸೊ ತಮಿಳ್ನಾಡುಗೆ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಚೆನ್ನೈ. ಆಂಧ್ರ ಪ್ರದೇಶಿಗೆ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಅಮರಾವತಿ, ಇನ್ನೂ ಬಿಲ್ಡ್ ಆಗ್ತಾ ಇದೆ. ಅದಾದಮೇಲೆ ತೆಲಂಗಾಣದ ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಹೈದರಾಬಾದ್. ಅದಾದಮೇಲೆ ನಮಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಒರಿಸ್ಸಾದ ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಭುವನೇಶ್ವರ್. ಅದರ ಪಕ್ಕದಲ್ಲೇ ನಮಗೆ ಛತ್ತೀಸ್ಗಢ ಸಿಗುತ್ತೆ. ಛತ್ತೀಸ್ಗಢನ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ರಾಯ್ಪುರ್. ಅದ್ರ ಪಕ್ಕದಲ್ಲೇ ನಮಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಮಧ್ಯಪ್ರದೇಶದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಭೋಪಾಲ್. ಸೊ ಒರಿಸ್ಸಾದ ಮೇಲ್ಭಾಗಕ್ಕೆ ನಾವು ಬಂದರೆ ವೆಸ್ಟ್ ಬೆಂಗಾಲ್ ಸಿಗುತ್ತೆ. ವೆಸ್ಟ್ ಬೆಂಗಾಲ್ನ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂತ ಹೇಳಿದ್ರೆ ಕೋಲ್ಕತ್ತಾ.
ಕ್ಯಾಪಿಟಲ್ ಸಿಟಿ ಯಾವುದು? ಕೋಲ್ಕತ್ತಾ. ಅದರ ಪಕ್ಕದಲ್ಲಿ ನಮಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಜಾರ್ಖಂಡ್. ಜಾರ್ಖಂಡ್ನ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ರಾಂಚಿ. ಜಾರ್ಖಂಡ್ನ ಮೇಲ್ಭಾಗದಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಬಿಹಾರ್. ಬಿಹಾರ್ನ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಪಾಟ್ನಾ. ಅದರ ಪಕ್ಕದಲ್ಲಿ ಯಾವುದು ಅಂತ ಹೇಳಿದ್ರೆ ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಲಖನೌ. ಲಖನೌ ಮೇಲ್ಗಡೆ ಅಥವಾ ಉತ್ತರ ಪ್ರದೇಶ್ ಮೇಲ್ಗಡೆ ನಮ್ಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಉತ್ತರಾಖಂಡ್ ಸಿಗುತ್ತೆ. ಉತ್ತರಾಖಂಡ್ನ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಡೆಹ್ರಾಡೂನ್. ಅದರ ಮೇಲ್ಭಾಗದಲ್ಲಿ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶ್. ಹಿಮಾಚಲ್ ಪ್ರದೇಶ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಶಿಮ್ಲಾ. ಒಟ್ಟು ನಾವಿವಾಗ 20 ರಾಜ್ಯಗಳನ್ನು ನೋಡ್ಕೊಂಡ್ಬಂದ್ವಿ. ಯಾವ ಕಡೆಯಿಂದ? ಉತ್ತರದಿಂದ ಪಶ್ಚಿಮ, ದಕ್ಷಿಣ, ಅದಾದಮೇಲೆ ಪೂರ್ವ, ಮತ್ತು ನಾವೆಲ್ಲಿಗೆ ಹೋದ್ವಿ? ಉತ್ತರಕ್ಕೆ ಹೋದ್ವಿ. ಇಲ್ಲಿ ಅಂದರೆ ಈ 7 ಅಥವಾ 8 ಸಿಸ್ಟರ್ ಸ್ಟೇಟ್ಸ್ ಅಂತ ಏನು ನಾವು ಕರಿತೀವಲ್ವ, ಅದನ್ನು ಬಿಟ್ಟರೆ ನಮಗೆ 20 ರಾಜ್ಯಗಳು ಸಿಗ್ತವೆ. ಇನ್ನು ಉಳಿದಿರ್ತಕ್ಕಂಥವೆಂಟು ನಾವು 7 ಸಿಸ್ಟರ್ಸ್ ಸ್ಟೇಟ್ಸ್ ಅಥವಾ ಅದಕ್ಕೊಂದು ಇನ್ಕ್ಲೂಡ್ 8 ಅಂತ ಹೇಳಿ ಸೇರಿಸ್ಕೊಳ್ತೀವಿ. ಸೊ ಹಾಗಾದರೆ ಅವನ್ನು ನೋಡ್ತಾ ಹೋಗೋಣ. ಫಸ್ಟ್ ಯಾವುದು? ಸಿಕ್ಕಿಂ. ಸಿಕ್ಕಿಂಗೆ ರಾಜಧಾನಿ ಯಾವುದು? ಗ್ಯಾಂಗ್ಟಕ್. ಅದರ ಪಕ್ಕದಲ್ಲೇ ನಮಗೆ ಅಸ್ಸಾಂ ಸಿಗುತ್ತೆ. ಅಸ್ಸಾಂನ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ದಿಸ್ಪುರ್. ಅದಾದ ಮೇಲೆ ಅದ್ರ ಮೇಲ್ಗಡೆ ನಮಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಅರುಣಾಚಲ್ ಪ್ರದೇಶ್. ಇದರ ಒಂದು ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಇಟಾನಗರ್. ಅದರ ಕೆಳಗಡೆ ನಮಗೆ ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ನಾಗಾಲ್ಯಾಂಡ್. ಅದರದ್ದು ಕ್ಯಾಪಿಟಲ್ ಸಿಟಿ ಕೊಹಿಮಾ. ಅದರ ಕೆಳಗಡೆ ಮಣಿಪುರ ಸಿಗುತ್ತೆ. ಮಣಿಪುರದ ಕ್ಯಾಪಿಟಲ್ ಸಿಟಿ ಇಂಫಾಲ. ಅದರ ಕೆಳಗಡೆ ನಮಗೆ ಮಿಜೋರಾಂ ಸಿಗುತ್ತೆ. ಮಿಜೋರಾಂನ ಕ್ಯಾಪಿಟಲ್ ಸಿಟಿ ಐಜ್ವಾಲ್. ಅದಾದಮೇಲೆ ಅದರ ಪಕ್ಕಕ್ಕೆ ನಾವು ತ್ರಿಪುರಾವನ್ನು ನೋಡ್ತೀವಿ. ತ್ರಿಪುರಾದ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಅಗರ್ತಲಾ. ಅಗರ್ತಲದ ಮೇಲ್ಗಡೆ ಅಂದರೆ ತ್ರಿಪುರದ ಮೇಲ್ಗಡೆ ಭಾಗಕ್ಕೆ ಬಂದರೆ ನಮಗೆ ಮೇಘಾಲಯ ಸಿಗುತ್ತೆ. ಮೇಘಾಲಯದ ಕ್ಯಾಪಿಟಲ್ ಸಿಟಿ ಯಾವುದು ಅಂತ ಹೇಳಿದ್ರೆ ಶಿಲಾಂಗ್. ಸೊ ಒಟ್ಟು 20 + 8 28 ರಾಜ್ಯಗಳು ಮತ್ತು 28 ರಾಜ್ಯಗಳ ರಾಜಧಾನಿಗಳನ್ನು ವಿತ್ ಮ್ಯಾಪಲ್ಲೇ ನಾವು ನೋಡ್ಕೊಂಡು ಬಂದ್ವಿ. ಅದನ್ನು ನಾವು ಇಲ್ಲಿ ಸೀರಿಯಲ್ ಆಗಿ ನೋಡ್ಕೊಳ್ತಾ ಹೋಗ್ಬೋದು. ಒಂದು ಕಡೆಯಿಂದ ನೋಡ್ಕೊಳ್ಬೋದು. ಯಾವುದು? ಆಂಧ್ರ ಪ್ರದೇಶ್ ಅಮರಾವತಿ, ಅರುಣಾಚಲ್ ಪ್ರದೇಶ್ ಇಟಾನಗರ್, ಅಸ್ಸಾಂ ದಿಸ್ಪುರ್, ಬಿಹಾರ್ ಪಾಟ್ನಾ, ಛತ್ತೀಸ್ಗಢ ರಾಯ್ಪುರ್, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ್, ಹರಿಯಾಣ ಚಂಡೀಗಢ, ಹಿಮಾಚಲ್ ಪ್ರದೇಶ್ ಶಿಮ್ಲಾ, ಜಾರ್ಖಂಡ್ ರಾಂಚಿ, ಕರ್ನಾಟಕ ಬೆಂಗಳೂರು, ಕೇರಳ ತಿರುವನಂತಪುರಂ, ಮಧ್ಯಪ್ರದೇಶ್ ಭೋಪಾಲ್, ಮಹಾರಾಷ್ಟ್ರ ಮುಂಬೈ, ಮಣಿಪುರ್ ಇಂಪಾಲ್, ಮೇಘಾಲಯ ಶಿಲಾಂಗ್, ಮಿಜೋರಾಂ ಐಜ್ವಾಲ್, ನಾಗಾಲ್ಯಾಂಡ್ ಕೊಹಿಮಾ, ಒರಿಸ್ಸಾ ಭುವನೇಶ್ವರ್, ಪಂಜಾಬ್ ಚಂಡೀಗಢ, ರಾಜಸ್ಥಾನ್ ಜೈಪುರ್, ಸಿಕ್ಕಿಂ ಗ್ಯಾಂಗ್ಟಕ್, ತಮಿಳುನಾಡು ಚೆನ್ನೈ, ತ್ರಿಪುರಾ ಅಗರ್ತಲಾ, ಉತ್ತರ ಪ್ರದೇಶ್ ಲಖನೌ, ವೆಸ್ಟ್ ಬೆಂಗಾಲ್ ಕೋಲ್ಕತ್ತಾ, ಉತ್ತರಾಖಂಡ್ ಡೆಹ್ರಾಡೂನ್, ತೆಲಂಗಾಣ ಹೈದರಾಬಾದ್. ಇದಿಷ್ಟು 28 ರಾಜ್ಯಗಳು. 28 ರಾಜ್ಯಗಳ ರಾಜಧಾನಿಗಳನ್ನು ನಾವು ನೋಡಿದ್ವಿ. ಅದಾದ ಮೇಲೆ ನಮಗೆ ಮುಂದೆ ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಯೂನಿಯನ್ ಟೆರಿಟರಿ ಅಂತ ಹೇಳಿ ಕರಿತೀವಿ. ಅಂದರೆ ಕೇಂದ್ರಾಡಳಿತ ಪ್ರದೇಶ. ಕೇಂದ್ರವೇ ನೇರವಾಗಿ ಆಡಳಿತವನ್ನು ನಡೆಸ್ತಕ್ಕಂತಹ ಪ್ರದೇಶಗಳು. ಸೊ ಹಾಗಾದರೆ ನಮ್ಮ ಭಾರತದಲ್ಲಿ ಒಟ್ಟು ಎಷ್ಟಿದ್ದಾವೆ? 8 ಯೂನಿಯನ್ ಟೆರಿಟರೀಸ್ ಇದ್ದಾವೆ. ಸೊ ಯಾವುದು? ಮೊದಲನೇದು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಇದರ ರಾಜಧಾನಿ ಪೋರ್ಟ್ ಬ್ಲೇರ್. ಚಂಡೀಗಢ ಇದರದ್ದು ಕ್ಯಾಪಿಟಲ್ ಸಿಟಿ ಚಂಡೀಗಢ. ದಾದ್ರಾ ಅಂಡ್ ನಗರ್ ಹವೇಲಿ, ದಾಮನ್ ಅಂಡ್ ದಿಯು, ಇದು ಎರಡನ್ನು ಮರ್ಜ್ ಮಾಡಿದ್ದೀವಿ. ಸೊ ಮರ್ಜ್ ಮಾಡಿರೋದು ಒಂದು ದಾಮನ್ ಅನ್ನೋ ಒಂದು ಕ್ಯಾಪಿಟಲ್ ಸಿಟಿಯನ್ನು ಮಾಡಿದ್ದೀವಿ. ಡೆಲ್ಲಿ ನ್ಯೂ ಡೆಲ್ಲಿ. ಜಮ್ಮು ಆ್ಯಂಡ್ ಕಾಶ್ಮೀರ್ ಇದಕ್ಕೆ 2 ಕ್ಯಾಪಿಟಲ್ ಸಿಟಿಗಳು ಬರ್ತವೆ. ಶ್ರೀನಗರ್ ಯಾವಾಗ ಅಂತ ಹೇಳಿದ್ರೆ ಸಮ್ಮರ್ ಟೈಮ್, ಬೇಸಿಗೆ ಟೈಮಲ್ಲಿ ಅದು ಅದರ ರಾಜಧಾನಿ ಆಗುತ್ತೆ. ವಿಂಟರ್ ಟೈಮಲ್ಲಿ ಜಮ್ಮು ಆಗುತ್ತೆ. ಲಕ್ಷದ್ವೀಪಿಗೆ ಕವರತ್ತಿ ಆಗುತ್ತೆ. ಪುದುಚೇರಿಗೆ ಪಾಂಡಿಚೇರಿ, ಲಡಾಖ್ಗೆ ಲೇ. ಒಟ್ಟು 28 + 8 UTsಗಳನ್ನು ನಾವು ನೋಡ್ತೀವಿ. ಇದಿಷ್ಟು ಕೂಡ ಭಾರತದ ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂತಹ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಸೊ ಹಾಗಾದರೆ ಈ ಮ್ಯಾಪಿನ ಮೂಲಕವಾಗಿ ನಾವೇನು ಮಾಡಿದ್ವಿ? ರಾಜ್ಯಗಳನ್ನು ನೋಡ್ಕೊಂಡ್ವಿ. ರಾಜ್ಯಗಳ ಜೊತೆಗೆ ನಮ್ಮಲ್ಲಿ ಎಲ್ಲೆಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಬರ್ತವೆ ಅದನ್ನು ಕೂಡ ಮ್ಯಾಪಲ್ಲೇ ನಾವು ನೋಡೋಣ. ಸೊ ಒಂದು ಕಡೆಯಿಂದ ನಾವು ನೋಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಜಮ್ಮು ಆ್ಯಂಡ್ ಕಾಶ್ಮೀರ್ ಇದು ಮೊದಲ ಒಂದು UT. ಆರ್ಡರ್ ವೈಸಲ್ಲಿ ನೋಡ್ಕೊಂಡು ಹೋಗ್ತೀವಿ ಅಂದರೆ ಉತ್ತರದಿಂದ. ಸೊ ಇದರ ರಾಜಧಾನಿ ಆವಾಗಲೇ ಹೇಳಿದಾಗೆ ಒಂದು ಶ್ರೀನಗರ್ ಮತ್ತು ಇನ್ನೊಂದು ಜಮ್ಮು. ಈ ಕಡೆ ನಮಗೆ ಲಡಾಖ್ನ ರಾಜಧಾನಿ ಲೇ. ನಮಗೆ ಪಂಜಾಬ್ ಮತ್ತು ಹರಿಯಾಣ ಇವೆರಡರ ನಡುವೆ ಬರ್ತಕ್ಕಂಥದ್ದು ಚಂಡೀಗಢ.
ಇದು ಮೂರನೇದು. ಅದಾದ ಮೇಲೆ ನಮಗೆ ಅದರ ಕೆಳಗಡೆ ಬರತಕ್ಕಂಥದ್ದು ನ್ಯೂ ಡೆಲ್ಲಿ, NCR ಅಂತ ಹೇಳಿ ಕರಿತೀವಿ, ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಹೇಳಿ ಕರಿತೀವಲ್ವಾ. ಸೊ ಅದು ನಮಗೆ 4ನೇ ಕೇಂದ್ರಾಡಳಿತ ಪ್ರದೇಶವಾಗಿ ನಾವು ನೋಡ್ತಾ ಹೋಗ್ತೀವಿ. ಅದಾದ ಮೇಲೆ ನಮಗೆ ಇನ್ನೊಂದು ಯಾವ್ದು ಸಿಗುತ್ತೆ ಅಂತ ಹೇಳಿದ್ರೆ ಪುದುಚೇರಿ. ಸೊ ಪಾಂಡಿಚೇರಿ ಅದರ ರಾಜಧಾನಿ. ಅದರ ಬಲಭಾಗದಲ್ಲೇ ನಮಗೆ ಅಂಡಮಾನ್ ಅಂಡ್ ನಿಕೋಬಾರ್ನ ಕ್ಯಾಪಿಟಲ್ ಸಿಟಿ ಪೋರ್ಟ್ ಬ್ಲೇರ್. ಹಾಗೆ ಲಕ್ಷದ್ವೀಪದ ಕ್ಯಾಪಿಟಲ್ ಸಿಟಿ ಕವರತ್ತಿ. ಅದಾದಮೇಲೆ ಇಲ್ಲಿ ನಮಗೆ ಸಿಗುತ್ತೆ ಗುಜರಾತಲ್ಲಿ ದಾದ್ರಾ ಆ್ಯಂಡ್ ನಗರ್ ಹವೇಲಿ ಮತ್ತು ದಿಯು ಆ್ಯಂಡ್ ಧಾಮನ್. ಇವೆರಡು ಸೇರಿಸಿ ನಮಗೆ 8 ಕೇಂದ್ರಾಡಳಿತ ಪ್ರದೇಶಗಳಾಗ್ತವೆ ನೋಡಿ. ಜಮ್ಮು ಕಾಶ್ಮೀರ್ 1, ಲಡಾಖ್ 2, ಚಂಡೀಗಢ 3, ನ್ಯೂ ಡೆಲ್ಲಿ 4, ಅಂಡಮಾನ್ ಆ್ಯಂಡ್ ನಿಕೋಬಾರ್ 5, ಪುದುಚೇರಿ 6, ಲಕ್ಷದ್ವೀಪ್ 7, ದಾದ್ರಾ ಆ್ಯಂಡ್ ನಗರ್ ಹವೇಲಿ, ದಿಯು ಆ್ಯಂಡ್ ಧಾಮನ್ ಇದು 8. ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 28 ರಾಜ್ಯಗಳು, ಅದರ ರಾಜಧಾನಿಗಳನ್ನು ನಾವು ನೋಡಿದ್ದೇವೆ. ಇದು ನಿಮಗೆ ಬೇಸಿಕ್ ಆಗಿ ನಾವು ತಿಳ್ಕೊಂಡಿರಬೇಕಾಗಿರ್ತಕ್ಕಂಥ ವಿಚಾರ. ಸೊ ಎಲ್ಲರೂ ಐ ಹೋಪ್ ಎಲ್ಲರೂ ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೇನೆ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.